ಕೆಪಿಎಸ್ಸಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿದ್ದ ಅನೇಕರು ಆಯ್ಕೆಯಾಗಿದ್ದಾರೆ. ಒಂದೇ ಕುಟುಂಬದ ಮೂವರು ಸೆಲೆಕ್ಟ್ ಆಗಿದ್ದಾರೆ. ಕೆಎಸ್ ಮುಖ್ಯ ಪರೀಕ್ಷೆಯಲ್ಲಿನ ಫಲಿತಾಂಶ ಹತ್ತಾರು ಸಂಶಯ ಹುಟ್ಟುಹಾಕಿದೆ. ರಿಸಲ್ಟ್ ಏನು ಬಿಡುಗಡೆ ಮಾಡಿದೀವಿ ಅದನ್ನು ನಮ್ಮ ಹಂತದಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಕೆಪಿಎಸ್ಸಿ ಮೆಂಬರ್ಸ್ ಅಂತ ಗೊತ್ತಿರೋಂತರು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ ಸರ್. ಇದರಲ್ಲಿ ಇಷ್ಟು ಕೋಟಿ ಕೋಟಿ ಹಗರಣೆ ಆದರೂ ಕೂಡ ಒಂದೇ ಕೇಂದ್ರದಲ್ಲಿ ಎಕ್ಸಾಮ್ ಬರೆದ ಅನೇಕರು ಪಾಸ್. ಕೆಎಸ್ ಮುಖ್ಯ ಪರೀಕ್ಷೆ ಫಲಿತಾಂಶ ಹತ್ತಾರು ಸಂಶಯ. ಕೆಪಿಎಸ್ಸಿ ನಡೆಸಿದ ಕೆಎಸ್ ಮುಖ್ಯ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದ 15 ಮಂದಿ ಪಾಸಾಗಿ ಸಂದರ್ಶನಕ್ಕೆ ಆಯ್ಕೆಯಾಗಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಇದು 1,000 ಕೋಟಿಯ ಹಗರಣ ಎಂಬ ಆರೋಪ ಕೇಳಿಬರುತ್ತಿದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ, ಕೆಪಿಎಸ್ಸಿ ಅಧಿಕಾರಿಗಳು, ರಾಜ್ಯದ ಕೆಲ ಸಚಿವರು, ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿಬಂದಿದೆ. ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಇದರ ತನಿಖೆ ಆಗಬೇಕೆಂದು ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಇಷ್ಟು ಕೋಟಿ ಕೋಟಿ ಹಗರಣೆ ಆದರೂ ಕೂಡ ಮಾನ್ಯ ಗೃಹ ಸಚಿವರು ಸುಮ್ಮನೆ ಸ್ಟೇಟ್ಮೆಂಟ್ಸ್ ಕೊಟ್ಟು ಸುಮ್ಮನೆ ಆಗ್ತಿದ್ದಾರೆ. ಕೆಪಿಎಸ್ಸಿ ಮೆಂಬರ್ಸ್ ಅಂತ ಗೊತ್ತಿರೋಂತರು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ ಸರ್ ಇದರಲ್ಲಿ. ಅಷ್ಟಕ್ಕೂ ಕೆಎಸ್ ಮುಖ್ಯ ಪರೀಕ್ಷೆ ಫಲಿತಾಂಶದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸೋದಕ್ಕೆ ಕಾರಣಗಳೇನು ಅಂತ ತೋರಿಸ್ತೀವಿ ನೋಡಿ. ಒಂದೇ ಕೊಠಡಿಯಲ್ಲಿ ಮುಖ್ಯ ಪರೀಕ್ಷೆ ಬರೆದ 15 ಮಂದಿ ಸಂದರ್ಶನಕ್ಕೆ ಆಯ್ಕೆಯಾಗಿರೋದೇ ಮೊದಲನೇ ಸಂಶಯವಾಗಿದೆ. ಇನ್ನು ಅಕ್ಕಪಕ್ಕದ ಕ್ರಮ ಸಂಖ್ಯೆ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಮೂರನೆಯದಾಗಿ ಒಂದೇ ಕುಟುಂಬದ ಮೂವರು ಅಭ್ಯರ್ಥಿಗಳು ಆಯ್ಕೆಯಾಗಿರೋದು ಸಂಶಯ ಹುಟ್ಟಿಸಿದೆ. ಹಾಗೆ 2 ಸಹೋದರಿಯರು ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ ಆಯ್ಕೆಯಾದ ಓರ್ವ ಅಭ್ಯರ್ಥಿ ತಾಯಿ ಕೆಎಸ್ ಅಧಿಕಾರಿ ಆಗಿದ್ದು ಈ ಬಗ್ಗೆಯೂ ಸಂಶಯ ಹುಟ್ಟಿಸಿದೆ. ಇನ್ನು ಒಂದೇ ಹಳ್ಳಿಯ 3 ಅಭ್ಯರ್ಥಿಗಳು ಆಯ್ಕೆಯಾಗಿರೋದು ಪ್ರಶ್ನೆ ಹುಟ್ಟು ಹಾಕಿದೆ. ಜೊತೆಗೆ ಕೆಪಿಎಸ್ಸಿ ಅಧ್ಯಕ್ಷರ ಕಡೆಯವರು ಆಯ್ಕೆಯಾಗಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಈ ಆರೋಪಗಳು ಕೇಳಿಬರುತ್ತಿದ್ದಂತೆ ಕೆಪಿಎಸ್ಸಿ ಆಂತರಿಕ ತನಿಖೆಗೆ ಮುಂದಾಗಿದೆ. ಪರೀಕ್ಷಾ ಕೊಠಡಿಯ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನ ಪರಿಶೀಲಿಸುತ್ತಿದ್ದಾರೆ. ಅಭ್ಯರ್ಥಿಗಳು ಸಾಕ್ಷಿ ಕೊಡಲಿ ಅಂತ ಕೆಪಿಎಸ್ಸಿ ಕಾರ್ಯದರ್ಶಿ ಹೇಳಿದ್ದಾರೆ. ಯಾವುದೇ ಮಾಹಿತಿ ಇದ್ರೇನು ಕೂಡ ಅವರು ನಮ್ಮನ್ನ ಕೇಳಬಹುದು. ಅದನ್ನು ನಾವು ಪರಿಶೀಲನೆ ಮಾಡಿ ಅವರಿಗೆ ಉತ್ತರನ ಕೊಡ್ತೇವೆ. ಜೊತೆಗೆ ಇವರೀಗ ಒಂದೇ ಕೊಠಡಿಯಲ್ಲಿರೋರು 14 ಜನ 15 ಜನ ಮಾಡಿದ್ದಾರೆ ಅಂತ ಏನು ಹೇಳ್ತಿದ್ದಾರೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ನಮ್ಮ ಆಂತರಿಕವಾಗಿ ನಮ್ಮ ಅಧಿಕಾರಿಗಳ ಹತ್ರ ಎಲ್ಲ ಮಾಹಿತಿಯನ್ನು ತರಿಸ್ಕೊಂಡು. ಇನ್ನು ಕೆಪಿಎಸ್ಸಿಯಿಂದ ಈ ಕುರಿತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವರದಿ ಕೋರಿದ್ರು. ಈ ಬಗ್ಗೆ ಕೆಪಿಎಸ್ಸಿ ಸ್ಪಷ್ಟನಾ ವರದಿಯನ್ನ ನೀಡಿದ್ದು ತನ್ನ ಮೇಲಿನ ಆರೋಪಗಳನ್ನೆಲ್ಲ ನಿರಾಕರಿಸಿದೆ. ಅಕ್ರಮ ನಡೆದಿಲ್ಲ ಅಂತ ವರದಿ ಸಲ್ಲಿಸಿದೆಯಂತೆ. ಏನೇ ಹೇಳಿ, ಒಂದಿಲ್ಲೊಂದು ಅಕ್ರಮ ವಿವಾದಗಳು ಕೆಪಿಎಸ್ಸಿ ವಿರುದ್ಧ ಕೇಳಿಬರುತ್ತಿದೆ. ಈ ಬಾರಿ ಗಂಭೀರ ಆರೋಪವೇ ಸ್ಫೋಟವಾಗಿದ್ದು ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ನೋಡಬೇಕು. ಈರಣ್ಣ ಬಸವ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.